ಹೇಳಿ, ಅವನು ತನ್ನ ಹೆಂಡತಿ ಜೊತೆಗೆ 2ನೇ ಸಲ ಮದುವೆ ಶಾಸ್ತ್ರ ಮಾಡ್ಕೊಳ್ಳೋದಿಕ್ಕೆ ಯಾಕೆ ಒಪ್ಕೊಳ್ಳಿಲ್ಲ? ಅವ್ರ ತೊಂದರೆ ತಾಪತ್ರಯ ಎಲ್ಲ ನಿವಾರಣೆ ಆಗಲಿ ಅಂತ ಈ ಮದುವೆ ಶಾಸ್ತ್ರ ಮಾಡ್ತಿದೀವಿ ಅಂತ ನೀನು ಅವನಿಗೆ ಸರಿಯಾಗಿ ಹೇಳ್ದೆ ತಾನೆ? ಮತ್ ಯಾಕೆ ವಿಶ್ವ ಈ ಮದ್ವೆಗೆ ಒಪ್ಕೊಳ್ಳಿಲ್ಲ? ಅವನ್ಗೇನಾದ್ರೂ ಬೇಜಾರಿತ್ತ ಅಥವಾ ಅವರಿಬ್ರು ಮಧ್ಯೆ ಏನಾದ್ರೂ ಅನುಮಾನ ಇತ್ತ? ನಾನೇನೋ ವಿಶಾಖಂಗೆ ಈ ಮದ್ವೆ ಇಷ್ಟ ಇಲ್ಲ ಅನ್ಕೊಂಡಿದ್ದೆ. ಈಗ ನೋಡಿದ್ರೆ ವಿಶ್ವಗೆ ಈ ಮದ್ವೆ ಇಷ್ಟ ಇಲ್ಲ ಅನ್ಸುತ್ತೆ. ಹಾಗಲ್ಲ ಅಮ್ಮ. ಏನೇ ಹಾಗೂ ಇಲ್ಲ ಹೀಗೂ ಇಲ್ಲ? ನಿಜವಾಗ್ಲೂ ಹೇಳು, ವಿಶು ಭಾವ ಯಾಕೆ ಮದ್ವೆ ಬೇಡ ಅಂತ ಹೇಳ್ದ? ನನಗ್ ಗೊತ್ತು ಕಣೆ, ವಿಶು ಮದುವೆ ಆಗಿರೋದು ನಿನ್ನೆ, ವಿಶಾಖನ ಅಲ್ಲ ಅಂತ ನೀನೇ ಎಲ್ಲೋ ಬಾಯಿ ಬಿಟ್ಟಿದ್ಯಾ ಅಂತ ಕಾಣುತ್ತೆ. ಸ್ವಲ್ಪ ಮೆತ್ತಗ್ ಮಾತಾಡಿ, ಯಾರಾದ್ರೂ ಕೇಳಿಸ್ಕೊಂಡ್ರೆ. ಹೋಗಿ ನೋಡಿ ಯಾರು ಅಂತ. ಪೂಜೆ ಶುರುವಾಗಿದೆ. ಅಜ್ಜಿ ನಿಮ್ಮನ್ನೆಲ್ಲರೂ ಬರಕ್ಕೆ ಹೇಳಿದ್ರು. ಬರ್ತೀವಪ್ಪ. ಹಾಗೆ ವಿಶಾಖನ್ ಕರೀತೀಯಾ? ಅವಳು ಪೂಜೆ ಸಂಕಲ್ಪ ಮುಗಿಸ್ಕೊಂಡು ವಿಶು ಜೊತೆ ಇರ್ಬೇಕು. ಬಂದ್ಬಿಡ್ತೀವಿ. ಆಯ್ತು. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಹನಾ ಭವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ. ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಮಹಾಗಣಪತಯೇ ನಮಃ. ಶಾಸ್ತ್ರಿಗಳೇ, ಸಂಕಲ್ಪ ಆಯ್ತಲ್ಲ, ಇನ್ನು ಅವ್ಳು ಹೋಗ್ಬೋದಾ? ಅವರಿಂದ ಹೊರಡಬಹುದಮ್ಮ. ವಿಶಾಖ, ಇನ್ನು ಹೋಗು, ವಿಷಯ ನೋಡ್ಕೊ. ನೀನು ಬಾ. ನೀನ್ ಬರ್ಲಿಲ್ಲ ಅಂದ್ರೆ ನಾನು ಹೋಗಲ್ಲ. ಬಾಂದ್ರೆ ಬರ್ಬೇಕು. ನೋಡು ಎಷ್ಟು ಹಾಯಾಗಿ ಮಲ್ಕೊಂಡಿದ್ದಾನೆ ಅಂತ. ಇಡೀ ಮನೆನೆ ಇವನಿಗೆ ಹುಷಾರಿಲ್ಲ ಅಂತ ಟೆನ್ಷನ್ ಮಾಡ್ಕೊಂಡಿದ್ರೆ ಇವನ್ಗೆ ಎಚ್ಚರ ಆಗೋಕೆ ಇಷ್ಟ ಇಲ್ವಂತೆ. ಬೇಕು ಅಂತ ನಮ್ಮನ್ನೆಲ್ಲ ಸತಾಯಿಸಿದಾನೆ ಇವನು. ನನಗ್ ಕೂತ್ಕೊಂಡು ಬೋರ್ ಆಗ್ತಿದೆ. ಏ ವಿಶಾಖ, ಎಲ್ಲಿಗೆ ಹೊಂಟೆ? ಇನ್ನೆಲ್ಗೆ? ಗೆಸ್ಟ್ ರೂಮ್ಗೆ ಹೋಗಿ ಮಲ್ಕೋತೀನಿ. ಬೇಡ ವಿಶಾಖ, ನೀನು ಇಲ್ಲೇ ಇರು. ಸುಮ್ಮನಿರು. ಈ ಭಸ್ಮ ಮತ್ತು ರಕ್ಷೆಯನ್ನ ಯಜಮಾನರ ಹೆಂಡತಿಗೆ ಕೊಟ್ಟು ಅವರಿಗೆ ಧಾರಣೆ ಮಾಡಿಸೋದಕ್ಕೆ ಹೇಳಿ. ರಾಜು, ಇದನ್ನ ವಿಶಾಖ ಕೈಲ್ಕೊಟ್ಟು ಅವಳಿಗೆ ಭಸ್ಮ ಹಚ್ಚೋದಕ್ಕೆ ಹೇಳು. ಅತ್ಗೆ, ಅತ್ಗೆ, ಯಾರು? ನೀವಿಲ್ಲಿ? ಅದ್ಗೆ ಇಲ್ಲಿ ಬರ್ತಾಳೆ. ಅದು ಪುರೋಹಿತರು ಹೇಳಿದ್ರು, ಈ ಭಸ್ಮನ ಬಾಸಣೆಗೆ ಅವ್ರ ಹೆಂಡತಿನೇ ಹಚ್ಚಿದ್ರೆ ಬೇಗ ವಾಸಿ ಆಗುತ್ತಂತೆ. ಇದನ್ನ ಅವ್ರು ಕೊಡ್ತೀರಾ?